ರಾಜ್ಯದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಸುದ್ದಿ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿ 4 ದಿವಸ ವೇಟ್ ಮಾಡಿ ತಮ್ಮ ಪಟ್ಟಿಯನ್ನು ಕೊಟ್ಟು ಬಂದದ್ದಾಗಿದೆ. ಈಗ ದೆಹಲಿಯಿಂದ ಪಟ್ಟಿ ಬರುವುದರ ದಾರಿ ಕಾಯ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ರಾಜ್ಯದ ನಾಯಕರುಗಳ ಜೊತೆಗೆ ಚರ್ಚೆ ಮಾಡಿ ನಾವು ಲಿಸ್ಟ್ ಕೊಟ್ಟು ಕಳಿಸ್ತೀವಿ, ನೀವು ಹೊರಡಿ ಅಂತ ಹೇಳಿ ರಾಜ್ಯದ 3 ನಾಯಕರನ್ನ ಬೆಂಗಳೂರಿಗೆ ಕಳಿಸಿದ್ದಾರೆ. ಭಾನುವಾರ ಕೆಸಿ ವೇಣುಗೋಪಾಲ್ ಅವರು ಸ್ವತಃ ಪಟ್ಟಿ ತಗೊಂಡು ಬರ್ತಾರಂತೆ. ಸೋಮವಾರ ಪ್ರಮಾಣ ವಚನ ಸ್ವೀಕಾರ. ಭಾನುವಾರ ಪಟ್ಟಿ ಬರುತ್ತೆ. ಸಂಪುಟದ ಪಟ್ಟಿಯನ್ನ ನಾನೇ ಮಾಡ್ತೀನಿ ಅಂದಿದ್ದಾರಂತೆ. ರಾಹುಲ್ ಗಾಂಧಿ ಅವರು ರಾಜ್ಯದ ನೂತನ ಅಂದ್ರೆ ವಿಸ್ತರಿತಗೊಂಡಿರುವ ಸಚಿವ ಸಂಪುಟದ ಬಗ್ಗೆ ಬೇರೆ ಬೇರೆ ಸುದ್ದಿಗಳು ಬರ್ತಾ ಇದ್ದಾವೆ. ಹೊಸ ಮುಖಗಳಿಗೆ ಮಣೆ ಹಾಕುವ ಸಂದರ್ಭದಲ್ಲಿ ಜಿಲ್ಲೆ ಮತ್ತು ಸಮುದಾಯದ ಗೆರೆಗಳನ್ನು ದಾಟಿದ್ರೂ ಅಡ್ಡಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆಯಂತೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿದ್ದ 9 ಜನರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮತ್ತೆ ಸ್ಥಾನ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಈಗ ನೋಡಿದ್ರೆ 3-4 ಜನರಿಗೆ ಮಾತ್ರ ಅಂತಿದ್ದಾರೆ. ಕೇವಲ ಜಾತಿ ಲೆಕ್ಕಾಚಾರದ ಮೇಲೆಯೇ ಕಳೆದ ಸಲ ಸ್ಥಾನ ಪಡೆದಿದ್ದ ಅನೇಕರಿಗೆ ಈ ಸಲ ನಿರಾಸೆ ಕಾದಿದೆಯಂತೆ. ಇನ್ನು 2 ಡಿಸಿಎಂಗಳಾಗ್ತಾರ ಅನ್ನುವ ಕುತೂಹಲ ಕೂಡ ಇದೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇನ್ನಿಬ್ಬರನ್ನ ಡಿಸಿಎಂ ಮಾಡುವುದಕ್ಕೆ. ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಆಗಿದ್ದಾರೆ.
ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ 27 ಹೆಸರುಗಳ ಪಟ್ಟಿ ಇದೆಯಂತೆ. ಅದರಲ್ಲಿ 18 ಹೆಸರುಗಳನ್ನ ಹೈಕಮಾಂಡ್ ಫೈನಲ್ ಮಾಡುತ್ತಂತೆ. ಇಪ್ಪತ್ತೇಳು ಹೆಸರುಗಳ ಪಟ್ಟಿ ರೆಡಿಯಾಗಿದೆ 20 ಸ್ಥಾನಕ್ಕೆ. ಹೈಕಮಾಂಡ್ ಅದರಲ್ಲಿ 9 ಹೆಸರುಗಳನ್ನ ತೆಗೆದು 18 ಹೆಸರುಗಳ ಪಟ್ಟಿ ಕಳಿಸುತ್ತಂತೆ. ಭಾನುವಾರ KC ವೇಣುಗೋಪಾಲ್ ಸ್ವತಃ ಲಿಸ್ಟ್ ತಗೊಂಡು ಬರ್ತಾರೆ. ಸೋಮವಾರ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, 99% ಕನ್ಫರ್ಮ್ ಸೋಮವಾರ ಸಂಪುಟ ವಿಸ್ತರಣೆಯಾಗತ್ತೆ. ರಾಜಭವನದಲ್ಲಿ ಸಿದ್ಧತೆ ಮಾಡಿಕೊಳ್ಳಲು ಹೇಳಿದ್ದೇನೆ ಅಂತ. ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸಂಪುಟ ವಿಸ್ತರಣೆ ಸೋಮವಾರ 99% ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳಕ್ಕೆ ಹೇಳಿದ್ದೀನಿ. ಸೋಮವಾರ ಕ್ಯಾಬಿನೆಟ್ ವಿಸ್ತರಣೆ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳು. ಚುನಾವಣೆ ದೃಷ್ಟಿಯಿಂದ ವಿಸ್ತರಣೆ ಮಾಡಿದ್ರೆ ಒಳ್ಳೇದಾಗುತ್ತೆ, DCM ಸ್ಥಾನ ಹೆಚ್ಚುವರಿ ಕೊಟ್ರೆ ಒಳ್ಳೇದು ಅಂತ. BK ಹರಿಪ್ರಸಾದ್ ಅವರು ಮಾತಾಡೋದು, ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಜ್ಯೋತಿಷ್ಯ ನೋಡಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ದಿನಾಂಕ ನಿಗದಿ ಮಾಡ್ತಾರೆ ಅಂತ. ಸೋಮವಾರ ಆಗಲೇಬೇಕಲ್ಲ, ಆಲ್ರೆಡಿ ಟೂ ಲೇಟ್ ಆಗಿದೆ. ಸೋಮವಾರವರೆಗೆ ಮಾಡ್ತಾರೆ, ಅಷ್ಟಾಗಿ ಪಟ್ಟಿ ಬರ್ಬೋದ್ರಿ, ಬಂದೇ ಬರ್ತದೆ, ಮಾಡ್ತಾರೆ. ಅವರು ಕೂಡ ಅವ್ರಿಗೇನು ಹೇಳಬೇಕು, ಅವ್ರಿಗೆ ವಾದ ಮಾಡಿದ್ದಾರೆ, ಯಾರ್ಯಾರು ಬೇಕಂತ ಹೇಳಿದ್ದಾರೆ. ನಾವು ಹೇಳಿದ್ವಿ ಎಲ್ಲೆಲ್ಲಿ ಮುಂದಿನ 28ಕ್ಕೆ ಅನುಕೂಲ ಯಾರ್ಯಾರು ಆಗ್ತಾರೆ ರಾಜ್ಯದಲ್ಲಿ, ಅವ್ರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಸಜೆಷನ್ ಕೊಟ್ಟಿದ್ದೀವಿ. ಇವ್ರು ಮಾಡಿದ್ರೆ ಹಿಂಗಾಗತ್ತೆ, ಇವ್ರು ಮಾಡಿದ್ರೆ ಹೀಗಾಗತ್ತೆ ಅಂತ. DCM ನಾವೇನು ಇಟ್ಟರಾದ್ರೆ ಮುಂದಿನ ಚುನಾವಣೆಗೆ ಯಾರು ಮಂತ್ರಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಲಹೆ ಕೊಟ್ಟಿದ್ದೀವಿ ಅಷ್ಟೇ. ಚರ್ಚೆ ಎಲ್ಲ ರೀತಿಯಿಂದ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲರ ಜೊತೆ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಆ ಜಿಲ್ಲೆ ಮುಖಂಡರ ಜೊತೆ. ಫೈನಲ್ ಆಗಿ ಅಂತಿಮ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಲ್ಲ, ಯಾರು ಕೇಳ್ಬೋದು, ಕೇಳಲಿಕ್ಕೆ ಹಕ್ಕಿದೆ, ಕೊಡೋದು ಮಾತ್ರ ಹೈಕಮಾಂಡ್. ಗೊತ್ತಿಲ್ಲ, ಒಂದಂತಿ ಕೊಡಲೇಬೇಕು, ಎರಡನೇದು ಕೊಡೋದು ಬಿಡೋದು ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಇಲ್ಲ, ಗೊತ್ತಿಲ್ಲ, ಎಲ್ಲ ಕೊಟ್ಟು ಬಂದಿರೋ ಲಿಸ್ಟು ಹೇಳಿದ್ದಾರೆ, ಅವ್ರ ಬಗ್ಗೆ ಮಾಡಿದ್ರೆ ನಮಗೇನು ಅನುಕೂಲ ಅನಾನುಕೂಲ ಎಲ್ಲ ಹೇಳಿ ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ಡಿಸಿಷನ್ ಮಾಡ್ತಾರೆ, ವೇಟ್ ಮಾಡೋಣ, ಇನ್ನೊಂದು 2 ಡೇಸಲ್ಲಿ ಪಟ್ಟಿ ಬರ್ತದೆ. ಈಗ ಕ್ಯಾಬಿನೆಟ್ ಮಂತ್ರಿಮಂಡಲ ವಿಸ್ತರಣೆ ವಿಚಾರದಲ್ಲಿ ಈಗಾಗಲೇ ನಮ್ಮ ವರಿಷ್ಠ ನಾಯಕತ್ವ ಎಲ್ಲರಲ್ಲೂ ಸಹ ಮಾತಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷನಾದ ನನ್ನಲ್ಲೂ ಸಹ ಎಲ್ಲ ರೀತಿಯ ಚರ್ಚೆಯನ್ನು ಮಾಡಿ ನಾವೊಂದು ಪರೀಕ್ಷೆಯನ್ನು ಮುಗಿಸಿದ್ದೀವಿ. ಫಲಿತಾಂಶವನ್ನು ಕಾಯ್ತಾ ಇದ್ದೀವಿ ಅಷ್ಟೇ.
ಫಲಿತಾಂಶ ಅದು ಆದಷ್ಟು ಬೇಗ ಪ್ರಕಟಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಮುಖ್ಯಮಂತ್ರಿಗಳು ಪಂಚಾಂಗ ಭವಿಷ್ಯವೆಲ್ಲ ನೋಡಿ ಅವರ ಸಮಯವನ್ನು ನಿರ್ಧಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಗುತ್ತೆ. ಸಚಿವಾಕಾಂಕ್ಷಿಗಳ ದಿಲ್ಲಿಲಿ ಬೀಡು ಬಿಟ್ಟಿದ್ರು. ನಿರಾಸೆಯಿಂದ ವಾಪಸ್ ಆದ್ರು. ಹೆಸರು ಫೈನಲ್ ಮಾಡ್ಕೊಂಡೇ ಬರ್ಬೇಕು ತಮ್ಮದು ಅಂತ ಅಲ್ಲಿದ್ರು. ಐವತ್ತಕ್ಕೂ ಹೆಚ್ಚು ಶಾಸಕರುಗಳ ದಿಲ್ಲಿಲಿದ್ರು. ಹೈಕಮಾಂಡ್ ಕಳಿಸಲಿರುವ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುತ್ತೆ ಅನ್ನುವ ವಿಶ್ವಾಸದೊಂದಿಗೆ ವಾಪಸ್ ಬಂದಿದ್ದಾರೆ. ಅನೇಕರು ಮಾತಾಡಿದ್ದಾರೆ ನೋಡಿ. ಇಡೀ ರಾಜ್ಯಾದ್ಯಂತ ನನ್ನ ಸಮುದಾಯದ ಜನ ಆಗ್ರಹವನ್ನು ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು, ನನ್ನ ಜಿಲ್ಲೆ ಹುನಗುಂದ ಮತಕ್ಷೇತ್ರ, ಈಗಾಗಲೇ ನಮ್ಮ ವರಿಷ್ಠರು ಸಾಯಂಕಾಲ ತಾನೇ ಮೀಟಿಂಗ್ ಆಗಿದೆ. ಬಹುತೇಕ ಸೋಮವಾರ ಆಗ್ಬೋದು ಅಂತ ಒಂದು ಒಳ್ಳೆಯ ನಿರೀಕ್ಷೆ, ಆಶಾಭಾವದಲ್ಲಿ ನಾವು ಕೂತಿದ್ದೀವಿ. AICCಯ ಪ್ರಧಾನ ಕಾರ್ಯದರ್ಶಿಗಳು ಬಂದು ಅದರ ಖುದ್ದಾಗಿ ಅವರೇ ಆ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ ಅನ್ನೋದು ಕೂಡ ಒಂದು ನಮಗೆ ಒಂದು ಮಾಹಿತಿ ಬಂದಿದೆ. ಬಹುತೇಕ ನಾವು ಎಲ್ಲ ಆಗ್ತೀವಿ ಅನ್ನೋದು ವಿಶ್ವಾಸದಲ್ಲಿ ಇದ್ದೀವಿ. ಆ ವಿಶ್ವಾಸದಲ್ಲೇ ನಾವು ವಾಪಸ್ ಬಂದಿದ್ದೀವಿ. ಮುಖ್ಯಮಂತ್ರಿಗಳು ಡೆಲ್ಲಿ ಹೋಗಿದ್ದಾಗ ಅಲ್ಲಿ ಸ್ವಲ್ಪ ಫ್ರೀಯಾಗಿ ಸಿಗ್ತಾರೆ ಮಾತಾಡೋಕ್ಕೆ ನೋಡೋಕ್ಕೆ ಅಂತ ನಾನು ಡೆಲ್ಲಿಗೆ ಹೋಗಿದ್ದೆ. ನಾನೇನು ಲಾಬಿ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಅಪ್ಪ 4 ಬಾರಿ ಗೆದ್ದಿದ್ದಾರೆ, ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರಿಸ್ತಾರೋ ಅನ್ನೋ ನಂಬಿಕೆ ನನಗೆ ನನ್ನ ಮುಖ್ಯಮಂತ್ರಿ ಮೇಲೆ ಇದೆ, ನಮ್ಮ ಹೈಕಮಾಂಡ್ ಮೇಲೆ ಇದೆ. ಏನು ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಮಾಡ್ಬೇಕು? ನಾವು ಡೈಲಿ ಮಗ ತೋರಿಸಿದ್ರೆ ಅವ್ರಿಗೆ ಜ್ಞಾಪಕ ಬರುತ್ತೆ. ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಎಲ್ಲರೂ ಕುಂತು ಸಭೆಯನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿದ್ದಾರೆ ಅಂತ ನಮಗೆ ಬಂದ ಮಾಹಿತಿ. ನನಗೂ ವಿಶ್ವಾಸ ಇದೆ, ನನಗೆ ಅವಕಾಶ ಸಿಗುತ್ತಾ ಅಂತ ನಾನು ವಿಶ್ವಾಸದಿಂದ ಇದ್ದೀನಿ. ನೋಡೋಣ, ನಾಳೆ ಆಗುತ್ತೋ ನಾಡ್ದಾಗತ್ತೋ ಅನೌನ್ಸ್ ಆಗುತ್ತೆ. ಒಟ್ಟು ವಿಶ್ವಾಸದಿಂದ ಅಂತೂ ಇದ್ದೀನಿ. ಇಲ್ಲಪ್ಪ, ನಮ್ಗೆ ಯಾರಿಗೂ ಏನು ಸುದ್ದಿ ಕೊಟ್ಟಿಲ್ಲ. CM ಅವ್ರನ್ನ ಖಂಡಿತ ಅದು ಸಹಜವಾಗಿ ಭೇಟಿ ಆಗ್ತಾ ಇದ್ದೀನಿ. ನಾನು ಭೇಟಿ ಆಗಿದೆ. ಆ ಥರ ನಾನೇನು ಬೇಡಿಕೆ ಇಟ್ಟಿಲ್ಲ, ಜಸ್ಟ್ ಮಾತಾಡ್ಸಿದ್ದೀನಿ ಅಷ್ಟೇ. ಅಲ್ಲ, ಖಂಡಿತ ಅವಕಾಶ ಕೊಟ್ಟರೆ ಖಂಡಿತ ತಾಯಿಯವರು ಏನು ಕೆಲಸ ಮಾಡಿದ್ದಾರೆ ಅದರ ಅದನ್ನ ಒಂದು ರೀತಿ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಖಂಡಿತ ಇಚ್ಛೆ ಇದೆ. ಪಕ್ಷ ನನಗೆ ಅವಕಾಶ ಕೊಟ್ಟರೆ, ಹೈಕಮಾಂಡ್ ಅವರು ನನಗೆ ಅವಕಾಶ ಕೊಟ್ಟರೆ ಖಂಡಿತ ಅದನ್ನು ಮಾಡಿ ತೋರಿಸ್ತೀನಿ ಅಂತ ನನಗೆ ನಂಬಿಕೆ ಇದೆ. ಏನಾಗಿದೆ, ಈಗ ಸೋಮವಾರ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಪಟ್ಟಿನ ಭಾನುವಾರ ದಿವಸ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೊಡ್ತಾರೆ ಅಂತ ಭಾವಿಸ್ಕೊಂಡಿದೀವಿ. ಖಾತೆ ಗೀತೆ ಫಸ್ಟ್ ಮಂತ್ರಿ, ಆಮೇಲೆ ಖಾತೆ. ಮಂತ್ರಿ ಆದ್ಮೇಲೆ ಹಣ 100% ಸೋಮವಾರ ಆಗುತ್ತೆ, ಯಾವುದೇ ಅನುಮಾನ ಇಲ್ಲ. ಏನು ಹೇಳಿಲ್ಲಪ್ಪ, ಭೇಟಿ ನಡೀತು, ನಾವು ಇದ್ವಿ. ಆಮೇಲೆ ಹೇಳ್ತೀವಿ ನಿಮ್ಗೆ, ಇದು ಬರ್ಬೇಕು. ಪಕ್ಷದಲ್ಲಿ ನೀವು ಹಿರಿಯರಿದ್ದೀರಿ. ಹೌದು, ಕೊಡ್ತಾ ಅಂತ ಅನ್ಕೊಂಡಿದ್ದೀನಿ. ಸೋಮವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.